ಸಚಿವ ಸ್ಥಾನ ಸಿಗದೇ ಇರುವುದಕ್ಕೆ ಅಸಮಾಧಾನ ಸಹಜ. ಅಸಮಾಧಾನಿತರನ್ನ ಸಮಾಧಾನ ಮಾಡತಕ್ಕಂಥ ಕೆಲಸ ನಡೀತಾ ಇದೆ. ಯಾರಿಗೆಲ್ಲ ಬೇಸರ ಆಗಿದೆಯೋ ಮಿನಿಸ್ಟರ್ ಆಗಲಿಲ್ಲ ನಾನು ಅಂತೇಳಿ ಅವರಿಗೆ ಬೇಸರ ಇರೋದು ನಿಜ, ಅಸಮಾಧಾನ ಆಗಿರೋದು ನಿಜ. ಅವ್ರನ್ನ ಸಮಾಧಾನ ಪಡಿಸ್ತಿರ್ತಕ್ಕಂಥ ಕೆಲಸವೂ ಕೂಡ ಆಗ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷ ಬಿ.ಕೆ. ಹರಿಪ್ರಸಾದ್ ಅವರ ಹೇಳಿಕೆ ಇದು. ಯಶವಂತರಾಯ ಪಾಟೀಲರು ರಾಜೀನಾಮೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಅವ್ರ ಜೊತೆ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸಲು ಪ್ರಯತ್ನ ಮಾಡ್ತೀನಿ ನಾನು. ಮಹಿಳೆಯರಿಗೆ ಮಂತ್ರಿಗಿರಿ ತಪ್ಪಿದ ಬಗ್ಗೆಯೂ ಹರಿಪ್ರಸಾದ್ ಇಲ್ಲಿ ಮಾತಾಡ್ತಾರೆ. ಕಾಂಗ್ರೆಸ್ ಮಹಿಳೆಯರಿಗೆ ಸಾಕಷ್ಟು ಅವಕಾಶಗಳನ್ನು ಕೊಟ್ಟಿದೆ, ಮುಂದೆಯೂ ಒಂದು ಅವಕಾಶ ಇದೆ, ವೆಯ್ಟ್ ಮಾಡೋಣ. ಇನ್ನೂ ಒಂದು ಖಾಲಿ ಇದೆಯಲ್ಲ, ವೆಯ್ಟ್ ಮಾಡೋಣ. ಮಹಿಳೆಯರನ್ನ ಪೂರ್ತಿಯಾಗಿ ವಿಚಾರದಲ್ಲಿ ಆಚರಣೆ ಇಟ್ಬಿಟ್ಟಿದ್ದೀವಿ ಅಂತ ಅರ್ಥ ಅಲ್ಲ. ಒಂದು ಜಾಗ ಖಾಲಿ ಇದ್ದಾಗ ಕಾಯಬೇಕಲ್ವ ಎಲ್ಲರೂ. ಬಿ.ಕೆ. ಹರಿಪ್ರಸಾದ್ ಮಾತಾಡ್ತಾರೆ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಮಾತಿಗೂ ವ್ಯಂಗ್ಯವಾಡಿದ್ದಾರೆ ಅವರು. ಸಾಮ್ರಾಟ್ ಅಶೋಕ್ ಆ ರೀತಿ ಹೇಳಿಬಿಟ್ಟಿದ್ದಾರಾ, ಯತ್ನಾಳ್ ಅವರನ್ನೇ ಕೇಳಿ ಅಂತೇಳಿ ಬಿ.ಕೆ. ಹರಿಪ್ರಸಾದ್ ಹೇಳಿದ್ದಾರೆ, ಟೀಕೆ ಮಾಡಿದ್ದಾರೆ. ಬೆನ್ನಿಗೆ ಚೂರಿ ಹಾಕಿದವರಿಗೆ ಅವಕಾಶ ಅಂಥೇಳಿ ಆರ್ ಅಶೋಕ್ ಇಲ್ಲಿ ಮಾತನಾಡಿದ್ದಕ್ಕೆ ವ್ಯಂಗ್ಯವಾಗಿ ಬಿ.ಕೆ. ಹರಿಪ್ರಸಾದ್ ಇಲ್ಲಿ ಮಾತನಾಡಿದ್ದಾರೆ. ಏನಿಲ್ಲ, ನಾನು ರಾಯಗೌಡ್ರಿಗೆ ಮಾತಾಡಿದ್ದೀನಿ, ಯಶವಂತರಾಯ ಗೌಡ್ರಿಗೆ ನಂತರ ಮಾತಾಡ್ದೇನೆ ಬಗೆಹರಿಸ್ತೀವಿ, ಅದೇನು ದೊಡ್ಡ ವಿಚಾರ ಅಲ್ಲ. ನಾನು ಅವ್ರಿಗೆ ಮಾತಾಡಿದ್ದೀನಿ, ಸಮಾಧಾನವಾಗಿರೋಕ್ಕೆ ಅವ್ರನ್ನ ನಾನು ಈಗಾಗಲೇ ಮನವಿ ಮಾಡ್ಕೊಂಡಿದ್ದೀನಿ. ಪುನಃ ಅವ್ರಿಗೆ ಮಾತಾಡ್ತೀನಿ. ಬೇಸರ ಆಗಿರುತ್ತೆ, ಯಾಕಂದರೆ ಇಬ್ಬಿಬ್ಬರು ಆ ಕ್ಷೇತ್ರದಲ್ಲಿ ಗೆದ್ದಿರುವಾಗ ಅವಕಾಶ ಸಿಕ್ಕಿಲ್ಲ ಅಂದಾಗ ಬೇಸರ ಆಗುತ್ತೆ. ಬಟ್ ಪ್ರಿಯಾ ಕೃಷ್ಣ ಅವರು ಇನ್ನೂ ಯುವಕರಿದ್ದಾರೆ, ಭಾಳ ಭವಿಷ್ಯ ಭಾಳ ಉಜ್ವಲವಾಗಿದೆ, ಮುಂದೆ ಏನಾದರೂ ಒಳ್ಳೇದಾಗುತ್ತೆ. ಏನಿಲ್ಲ, ನಾನು ರಾಯಗೌಡ್ರಿಗೆ ಮಾತಾಡಿದ್ದೀನಿ, ಯಶವಂತರಾಯ. ಈಗ ಅವರು ಯಾರಿಗೂ ಸಹ ಹೇಳಿಕೆ ಕೊಡ್ಲಿಲ್ವಲ್ಲ, ನಾವು ಮೂರು ಜನ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ. ನಾನೆಲ್ಲೂ ಸಹ ಪತ್ರಿಕೆಗಳಲ್ಲಿ ನೋಡಲಿಲ್ಲ, ನನಗೂ ಸಹ ಹೇಳಿಲ್ಲ ಅವ್ರು ರಾಜೀನಾಮೆ ಕೊಡ್ತೀವಿ ಅಂತೇಳಿ. ಯಾರು ಸಾಮ್ರಾಟ್ ಅಶೋಕನ? ಆ ಸಾಮ್ರಾಟ್ ಅಶೋಕನ್ಗೆ ಬೆನ್ನಿಗೆ ಎಷ್ಟು ಹಾಕಿದ್ದಾರೆ ಅಂತ ಕೇಳಿ ಯತ್ನಾಳ್ ಕೇಳಿದ್ರೆ ಹೇಳ್ತಾರೆ. ನಮ್ಮ ಯತ್ನಾಳ್ ಸಾಹೇಬರು ಏನೇನು ಹೇಳಿದ್ದಾರೆ ಅದಕ್ಕೆ ಜೀರ್ಣ ಮಾಡ್ಕೊಳಕ್ಕೆ ಹೇಳಿ. ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡೋದಕ್ಕೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡೋದು ಒಳ್ಳೇದವ್ರು. ಈಗ ಅವರು ಯಾರಿಗೂ ಸಹ ಹೇಳಿಕೆ ಕೊಡ್ಲಿಲ್ವಲ್ಲ, ನಾವು ಮೂರು ಜನ ರಾಜೀನಾಮೆ ಕೊಡ್ತೀವಿ ಅಂತ ಹೇಳಿ.